show that the function defined by g of x as it's equal to x minus the floor function of x is discontinuous at all integral points ಅಂತ ಹೇಳಿದ್ರೆ ಇಂಟೀಜರ್ ಪಾಯಿಂಟ್ಸ್ ಕೊಟ್ಟಾಗ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳಿ ಲೆಕ್ಕ. ವೇರ್ ದಿಸ್ ಇಸ್ ಡಿನೋಟ್ಸ್ ದ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಬೇಸಿಕಲಿ ಫ್ಲೋರ್ ಫಂಕ್ಷನ್. ಸೊ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನ ನಿಮಗೆ ಒಂದಷ್ಟು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಮುಂದುವರಿತೀನಿ. ಇವಾಗ ನಾವು 1.9 ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಇದು 1.9 ಬರುತ್ತೆ, ಮೈನಸ್ ಫ್ಲೋರ್ ಆಫ್ 1.9. ಫ್ಲೋರ್ ಆಫ್ 1.9 ಏನು ಉತ್ತರ? ಸೊ ಫ್ಲೋರ್ ಫಂಕ್ಷನ್ನ ಗ್ರಾಫ್ ಇದು. ಫ್ಲೋರ್ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಫ್ ಐ ಗಿವ್ ಎನಿ ಇನ್ಪುಟ್ ಅದು ಹತ್ತಿರ ಇರೋವಂಥ ಇಂಟೀಜರ್ ವ್ಯಾಲ್ಯೂ ನೋಡುತ್ತೆ. ಎಕ್ಸಾಂಪಲ್ 0.67 ಹತ್ತಿರ ಇರೋ ಇಂಟೀಜರ್ ವ್ಯಾಲ್ಯೂ ಅಂದರೆ 0 ಆ್ಯಂಡ್ 1. ಅದರಲ್ಲಿ ಯಾವ್ದು ಕಮ್ಮಿ ಇದೆಯೋ ಅದನ್ನು ನಾವು ತೊಗೊತೀವಿ ಆ್ಯಸ್ ಎನ್ ಔಟ್ಪುಟ್. ಎಕ್ಸಾಂಪಲ್ ಇನ್ ದಿಸ್ ಕೇಸ್ 0, ಸರಿನಾ? ಇಫ್ ಐ ಹ್ಯಾವ್ ಮೈನಸ್ ಮೈನಸ್ 0.06 ಈ ಥರ ಇತ್ತು ಅಂತ ಹೇಳಿದ್ರೆ 0 ಹತ್ತಿರ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಆದರೆ ಮತ್ತೊಂದು ಇಂಟೀಜರ್ ಹತ್ತಿರ ಇರೋದು ಅಂತ ಹೇಳಿದ್ರೆ -1. ಇವೆರಡಲ್ಲಿ ಯಾವ ಚಿಕ್ಕದು? -1. ಹಾಗಾಗಿ ನಮ್ಮ ಔಟ್ಪುಟ್ಟು -1. ಇವಾಗ ನಮ್ಮ ಪ್ರಶ್ನೆಯಲ್ಲಿ ಇನ್ಪುಟ್ ಬಂದು 1.99. ಸೊ 1.99 ಇಲ್ಲಿ ಬರ್ತಾ ಇದೆ. 1.9 ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರೋವಂಥ ಇಂಟೀಜರ್ಸ್ ಹತ್ತಿರ ಇರೋವಂಥ ಇಂಟೀಜರ್ಸ್ ಅಂತ ಹೇಳಿದ್ರೆ 2 ಮತ್ತು 1. ಅದರಲ್ಲಿ ಕಮ್ಮಿ ಯಾವುದು? 1. ಹಾಗಾಗಿ ನಮ್ಮ ಔಟ್ಪುಟ್ಟು 1. ಸೊ ದಿಸ್ ಈಸ್ ಈಕ್ವಲ್ ಟು 1.9 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 0.9. ಜಿ ಆಫ್ ನೆಗೆಟಿವ್ ನಂಬರ್ ತೊಗೊತೀನಿ ಒಂದು. ಸೊ -2.3 ಮೈನಸ್ 2.3 ಅಲ್ವಾ? ಸೊ ಫ್ಲೋರ್ ಆಫ್ -2.3 ಏನು ಬರುತ್ತೆ ಯೋಚನೆ ಮಾಡಿ. ಇದು ಔಟ್ಪುಟ್, ಇದ್ರದ್ದು ಔಟ್ಪುಟ್ ನೋಡಿಸಿಲ್ಲ ಮೊದಲನೇದಾಗಿ. ಅದಕ್ಕಿಂತ ಮೊದಲಾಗಿ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ದು ಔಟ್ಪುಟ್ಟು ಕೂಡ ನೋಡಿಸ್ಬಿಡ್ತೀನಿ ಅಂತ ಹೇಳುತ್ತು. ಅಂದರೆ ಇದು ಕಂಡ್ರ ಏನು ಇನ್ಪುಟ್ ಕೊಟ್ಟೆ? 1.9 ಅಲ್ವಾ? ನೋಡಿ ಇಲ್ಲಿ 1.9 ಇಲ್ಲಿ ಬರುತ್ತೆ. 1.9 ಆ್ಯಸ್ ಎನ್ ಔಟ್ಪುಟ್ ಆಫ್ 0.9. ಅದೇ ಅಲ್ವಾ ನಮ್ಮ ಉತ್ತರ ಬಂದಿದ್ದು? ಇದು ನೋಡಿ ಗ್ರಾಫ್ ಹೇಗಿದೆ ಅಂತ ಹೇಳಿ. ಹಿಂಗೆ ಹೋಗಿ ಹೀಗೋಗಿ ಇಟ್ಸ್ ಡಿಸ್ಕಂಟಿನ್ಯೂಸ್ ಆಟ್ ಇಂಟೀಜರ್. ಅದೇ ಪ್ರಶ್ನೆ ಅಲ್ವಾ? ಓಕೆ, ಇವಾಗ ಸೊ ಇದೆಷ್ಟು ಬರುತ್ತೆ ನೆಕ್ಸ್ಟ್ ಮುಂದಿಂದು? -2.3 ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ವಾಟ್ ಆರ್ ದ ನಿಯರರ್ ಇಂಟೀಜರ್? -2.3 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಅದು ಹತ್ತಿರ ಇರೋ ಇಂಟೀಜರ್ಸ್ ಅಂತ ಹೇಳಿದ್ರೆ ಓಕೆ ಸಾಕಿದೆ. -2.3 ಹತ್ತಿರ ಇರೋ ಇಂಟೀಜರ್ ಅಂತ ಹೇಳಿದ್ರೆ -2 -3. ಆದರೆ ಇವೆರಡರಲ್ಲಿ ಯಾವ್ದು ಕಮ್ಮಿ? -3 ಕಮ್ಮಿ. ಹಾಗಾಗಿ -3 ಔಟ್ಪುಟ್ ಬರುತ್ತೆ ಅಲ್ವಾ? ಸೊ ಇಲ್ಲಿ -2.3 ಮೈನಸ್ ಆಫ್ -3 which is -2.3 plus 3 and this is 0.7. ಸೊ ಇಲ್ಲಿ ನಾವು -2.3 ಇಂಟೀಜರ್ ಅಂದರೆ ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿದೆ ಇದು -2.3. ಇದು ನೋಡ್ಬೋದು ನಿಮ್ಮ ಔಟ್ಪುಟ್ಟು ಅಪ್ರಾಕ್ಸಿಮೇಟ್ಲಿ 0.7. ನಮ್ಗೆ ಅದೇ ಉತ್ತರ ಬಂದಿದ್ದು ಅಲ್ವಾ? ಇವಾಗ ಇಂಟೀಜರ್ ವ್ಯಾಲ್ಯೂ ಕೊಡೋಣ. -1 ಎಕ್ಸಾಂಪಲ್, ಇಲ್ಲಾಂದರೆ +2 ಕೊಡ್ತೀನಿ ಮೊದಲಾಗಿ. ಸೊ 2 ಮೈನಸ್ ಫ್ಲೋರ್ ಆಫ್ 2. ನಾವು 2ನೇ ಇನ್ಪುಟ್ ಕೊಟ್ಟರೆ ನಿಯರೆಸ್ಟ್ ಇಂಟೀಜರ್ ಫಾರ್ 2 ಇಸ್ 2 ಇಟ್ ಸೆಲ್ಫ್. ಹಾಗಾಗಿ ಇದು 2 - 2 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ಬೋದು ನಾವು ಒಂದು ನಂಬರ್ ಕೊಡ್ತು ಅಂತ ಹೇಳಿದ್ರೆ ಇಂಟೀಜರ್ ನಂಬರು, ನಮ್ಮ ಔಟ್ಪುಟ್ಟು ಅದೇ ಥರ ಇರುತ್ತೆ. -2 ಕೊಡ್ತು ಅಂದರೆ -2 ಬರುತ್ತೆ. -1 ಅಂದರೆ -1, 0 ಅಂತ ಹೇಳಿದ್ರೆ 0, 1 ಅಂತ ಹೇಳಿದ್ರೆ 1, 2 ಅಲ್ಲಿ ಬರುತ್ತೆ. ಅಲ್ಲಿ ಮಾಡಿಲ್ಲ ನಾನು. 2 ಅಂತ ಹೇಳಿದ್ರೆ 2 ಅಲ್ವಾ? ದಟ್ಸ್ ದ ಬಿಹೇವಿಯರ್ ಆಫ್ ಫ್ಲೋರ್ ಫಂಕ್ಷನ್. ಮತ್ತು ಇನ್ನೊಂದು ಇಲ್ಲಿ ಇಫ್ ಐ ಗಿವ್ ಎನ್ ಇನ್ಪುಟ್ ಆಫ್ -2 ವಿ ಗೆಟ್ ಎನ್ ಔಟ್ಪುಟ್ ಆಫ್ 0. ನಾವು ಏನೇನು ಇನ್ಪುಟ್ ಕೊಟ್ಟರು ಇಲ್ಲಿ ಏನಾಗುತ್ತೆ? ಇಲ್ಲಿ ಯಾವುದೇ ಇಂಟೀಜರ್ ನಂಬರ್ ಕೊಡ್ತು ಅಂತ ಹೇಳಿದ್ರೆ ವಿ ಗೆಟ್ 0. ಬೇರೆದೆಲ್ಲಾದರೂ ಒಂದಷ್ಟು ನಂಬರ್ಗಳು ಬರುತ್ತೆ
ಇಲ್ಲಿ ಇಫ್ ಐ ಗಿವ್ ಅನ್ ಇನ್ಪುಟ್ ಆಫ್ 1 ಐ ಗೆಟ್ ಎನ್ ಔಟ್ಪುಟ್ ಆಫ್ 0 ಅಲ್ವಾ. ಸೊ g ಆಫ್ -3 ಕೊಟ್ರು it is -3 minus of floor of -3 which will give us -3 itself. So minus of minus is plus and the overall output is 0 ಆಯಿತಾ. ಸೊ ಈ ಬೇಸಿಕ್ ಐಡಿಯಾ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಇಲ್ಲಿ ನಾವು ಇವಾಗ ಲೆಟ್ n which belongs to integer, let's approach it in this manner. ಸೊ ಇವಾಗ ನಾನು ಅನಲೈಸ್ ಮಾಡಬೇಕು. 1 ಕೊಡ್ತು ಅಂದರೆ 0 ಬರ್ತಿದೆ. ರೈಟ್ ಹ್ಯಾಂಡ್ ಸೈಡ್ ಏನೋ ವ್ಯಾಲ್ಯೂ ಕೊಡ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ವಿ ವಿಲ್ ಗೆಟ್ ಅನ್ ಅಪ್ರಾಕ್ಸಿಮೇಟ್ ಆಫ್ ಸೇಮ್ ಆನ್ಸರ್, ದಟ್ ಈಸ್ 0. ಇಫ್ ಯು ಅಪ್ರೋಚ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ವಿ ಗೆಟ್ ಎನ್ ಅಪ್ರಾಕ್ಸಿಮೇಟ್ 0. ಅದೇ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಯ್ತು ಅಂತ ಹೇಳಿದ್ರೆ 0 ಬರಲ್ಲ. ಸೊ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗಾಗಿ ಫಸ್ಟು ಎಫ್ ಆಫ್ ಎನ್ ಕಂಡಿಡ್ತೀನಿ, which is n minus floor of n, which is n minus n, which is equal to 0. ಸರಿನಾ. ಮತ್ತು ಮುಂದೆ ಎಫ್ ಆಫ್ ಎನ್ನು ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಥರ ಅಪ್ರೋಚ್ ಮಾಡ್ತೀನಿ. ಸೊ ದಿಸ್ ವುಡ್ ಬಿ ಲಿಮಿಟ್, ಇಲ್ಲಿನ ಎಕ್ಸ್ಪ್ರೆಷನು ಎಕ್ಸ್ ಮೈನಸ್ ಫ್ಲೋರ್ ಆಫ್ ಎಕ್ಸ್. ಸೊ ದಿಸ್ ಇಸ್ ಲಿಮಿಟ್, I'll apply the limit. So this is approximately n minus floor of n minus. Because in case of floor function, the approximation will be left side in the bantu ant helide, the approximation will be il nodbodu any floor function if I come from the left hand side 1.90 minus 2.3 ivella no, it will approximate to the lower one. So illi approximation say ಇಟ್ ಈಸ್ ಗೋಯಿಂಗ್ ನಿಯರ್ ಟು ಹೇಳಬೇಕು ಅಂತ ಹೇಳಿದ್ರೆ, ಆದರೆ ಇಟ್ ವಿಲ್ ಜಂಪ್ ಡೌನ್ ಟು 1. ಸೊ ಬೇಸಿಕಲಿ ಇದು ಮುಖ್ಯ ಕಂಡು ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊತಾರೆ. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. n minus of n minus 1, ಬಿಕಾಸ್ ಫಾರ್ ಎನ್ ಇನ್ಪುಟ್ ಆಫ್ ಸೇ ವಿ ಆರ್ ಅಪ್ರೋಚಿಂಗ್ 2, ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಔಟ್ಪುಟ್ ಬಂದು 1 ಬರುತ್ತೆ. 2 minus 1 is 1. ಸೊ ಓವರಾಲ್ ಉತ್ತರ ಏನೋ n plus 1, this is equal to 1, which is clearly not equal to, yes, ಇಲ್ಲಿ ಬರೆದು ಬಿಡ್ತೀನಿ ಇದೆ 1, which is clearly not equal to f of n. ಸೊ ನಾವು ಓವರಾಲ್ ಉತ್ತರ ಏನೋ ಫಂಕ್ಷನ್ is discontinuous at all integral points, hence proved ಅಲ್ವಾ. ಸೊ ಇದನ್ನೆಲ್ಲ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೋದು. ಟೇಕ್ ಸಮ್ ವ್ಯಾಲ್ಯೂ ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಅಪ್ರೋಚಿಂಗ್ 2 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಅಪ್ರಾಕ್ಸಿಮೇಟ್ಲಿ ಇದು 2ನೇ ಬರುತ್ತೆ. ಅಪ್ರೋಚಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಇದು 1.999999 ಈ ರೀತಿಯಲ್ಲಿ ಬರುತ್ತೆ. ನಾವು ಏನೇ ನಂಬರ್ ಕೊಟ್ಟರು ಆಯಿತಾ, ಇಲ್ಲಿ ನಮ್ಮ ಉತ್ತರ ಏನು ಬರೋದು 1ನೇ ಬರೋದು, 2 minus 1ನೇ ಬರೋದು ಫ್ಲೋರ್ ಫಂಕ್ಷನ್ನಲ್ಲಿ. ಇಟ್ ಇಸ್ ಫ್ಲೋರ್ ಆಫ್ ದಿಸ್. ಸೊ ಇಲ್ಲಿ 1 ಬರುತ್ತೆ, ಓವರಾಲ್ ಉತ್ತರ 1 ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದಲ್ಲಿ ಸುಲಭ. ಹಾಂ, ಪಾಸ್ ಮಾಡಿ ನೋಡ್ಕೊಂಬಿಡಿ, ಬರ್ಕೊಳ್ಳಿ.